ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ದೆಹಲಿಯಲ್ಲಿ ಬಿಜೆಪಿ ಗೆದ್ದ ನಂತರ ಭಾರತದ ಮ್ಯಾಪ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಕಂಪ್ಲೀಟ್ ಕೇಸರಿಮಯ. ಆಲ್ಮೋಸ್ಟ್ ಎಲ್ಲ ರಾಜ್ಯಗಳಲ್ಲೂ ಕೂಡ ಕಮಲ ಅರಳ್ಕೊಂಡು ಬಿಟ್ಟಿದೆ. ಪಾಪ ಒಂದು ಕಾಲದಲ್ಲಿ ಇಡೀ ದೇಶವನ್ನೇ ಆಳ್ತಾ ಇದ್ದಂಥ ಕಾಂಗ್ರೆಸ್ಗೆ ಉಳಿದಿರೋದು ಮೂರೇ ರಾಜ್ಯ. ಒಂದು ಹಿಮಾಚಲ ಪ್ರದೇಶ, ಇನ್ನೊಂದು ನಮ್ಮ ಕರ್ನಾಟಕ, ಮೂರನೇದು ತೆಲಂಗಾಣ. ಮತ್ತೆ ಒಂದಷ್ಟು ಕಡೆ ಇವರ ದೋಸ್ತಿಗಳಿದ್ದಾರೆ. ತಮಿಳುನಾಡಿನಲ್ಲಿ DMK, ಕಾಶ್ಮೀರದಲ್ಲಿ ಉಮರ್ ಅಬ್ದುಲ್ಲಾ. ಆದರೆ ಅದರಿಂದ ಯಾವ ಲಾಭವೂ ಇಲ್ಲ. ಸೊ ಈಗ ಕಾಂಗ್ರೆಸ್ನ ಕಾನ್ಸಂಟ್ರೇಷನ್ ಸಂಪೂರ್ಣವಾಗಿ ಈ 3 ಸ್ಟೇಟ್ಗಳ ಮೇಲಿದೆ. ಆದರೆ ಅದರಲ್ಲೊಂದು ರಾಜ್ಯದಲ್ಲಿ ಕಾಂಗ್ರೆಸ್ ಮರೆಯದೇ ಹೋಗ್ಬಿಡ್ತು. ಅದರ ಬಗ್ಗೆ ಈಗ ಸ್ವಲ್ಪ ಮಾತಾಡೋಣ ಅಂತ. ನಮ್ಮ ಪಕ್ಕದ ತೆಲಂಗಾಣ, DKಶಿ ಅವರ ಶಿಷ್ಯ ರೇವಂತ್ ರೆಡ್ಡಿ ಸರ್ಕಾರ ಇದೆ. ಅಲ್ಲಿ MLC ಚುನಾವಣೆ ನಡೆಯಿತು. ಒಟ್ಟು 3 ಸ್ಥಾನಗಳಿಗೆ, ಒಟ್ಟು 3 ಕ್ಷೇತ್ರಗಳ MLC ಚುನಾವಣೆ. ಸರ್ಕಾರ ಕಾಂಗ್ರೆಸ್ನದ್ದೇ ಇದೆ. ಆದರೂ ಕೂಡ ಅಲ್ಲಿ ಕಾಂಗ್ರೆಸ್ ಗೆದ್ದಿದ್ದು 0. ಈ 0ಗೂ ರಾಹುಲ್ ಗಾಂಧಿ ಅವರಿಗೂ ಬಹಳ ದೊಡ್ಡ ಸಂಬಂಧ ಇದ್ದಂಗಿದೆ. ಯಾವಾಗಲೂ ಅದೊಂದು 0 ಅವರನ್ನು ಬಿಟ್ಟೋಗೋದೇ ಇಲ್ಲ. ಅದು ಯಾಕೋ ಏನು. ಹಂಗೆ ನೋಡಿದರೆ BJP ಅಲ್ಲಿ 2 ಸ್ಥಾನ ಗೆದ್ರೆ ಇನ್ನೊಂದು ಸ್ಥಾನವನ್ನು ಶಿಕ್ಷಕರ ಸಂಘದ ಅಭ್ಯರ್ಥಿ ಗೆದ್ದಿದ್ದಾರೆ. ಇನ್ನೊಂದು ಮಜಾ ಏನಂದರೆ, ಈ ಎಲೆಕ್ಷನ್ ನಡೆದಿದ್ದು ಬ್ಯಾಲೆಟ್ ಪೇಪರ್ನಿಂದ. ಸೊ ಈಗ EVM ಮಿಷನ್ ಹ್ಯಾಕ್ ಮಾಡಿದ್ದಾರೆ ಮೋದಿ ಅಂತಲೂ ಹೇಳೋ ಹಂಗಿಲ್ಲ. BJP ತೆಲಂಗಾಣದ MLC ಎಲೆಕ್ಷನನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿತ್ತು. ಅದರ ಜವಾಬ್ದಾರಿಯನ್ನು ಇಬ್ಬರ ಹೆಗಲ ಮೇಲೆ ಹೊರಿಸ್ತಾರೆ. ಒಬ್ಬರು ಬಾಂದಿ ಸಂಜಯ್ ಹಾಗೂ ಇನ್ನೊಬ್ಬರು ಕಿಸಾನ್ ರೆಡ್ಡಿ. ಅದರಲ್ಲಿ ಬಾಂದಿ ಸಂಜಯ್ಗೆ ಕರೀಂನಗರದ ಉಸ್ತುವಾರಿ ನೀಡಲಾಗಿತ್ತು. ಅಲ್ಲಿಂದ BJPಯ 2 ಕ್ಯಾಂಡಿಡೇಟ್ ಗೆದ್ದಿದ್ದಾರೆ. ಇನ್ನೊಂದು ಕಡೆ ಟೀಚರ್ಸ್ ಯೂನಿಯನ್ ಕಡೆಯಿಂದ ಗೆದ್ದವರಿಗೂ ಕೂಡ ಪರೋಕ್ಷವಾಗಿ BJP ಸಪೋರ್ಟ್ ಮಾಡ್ತಿತ್ತು. ಅಲ್ಲಿ ಕಿಶನ್ ರೆಡ್ಡಿ ಕೆಲಸ ಮಾಡ್ತಾ ಇದ್ರು. ತೆಲಂಗಾಣದ ಈ ಗೆಲುವಿಗೆ BJP ನಾಯಕ ಬಾಂದಿ ಸಂಜಯ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಆಗಲೇ ಹೇಳ್ದಂಗೆ 2 ಸೀಟ್ ಇವರಿಂದಲೇ ಗೆದ್ದಿದ್ದು. ಇವರ ಸ್ಟ್ರಾಟಜಿ ಹೇಗಿತ್ತಂದರೆ, ಪ್ರತಿ 25 ಮತಗಳಿಗೆ ಒಬ್ಬ ಉಸ್ತುವಾರಿಯನ್ನು ಬಾಂದಿ ಸಂಜಯ್ ನೇಮಿಸ್ತಾರೆ. ಆತನ ಕೆಲಸ 25 ಓಟುಗಳನ್ನು ಹೆಂಗಾದರೂ BJPಗೆ ಹಾಕ್ಸೋದು ಅಷ್ಟೇ. ಇನ್ನೊಂದು ಕಡೆ ಕಾಂಗ್ರೆಸ್ ಹೈಫೈ ಚುನಾವಣೆ ಪ್ರಚಾರ ಮಾಡುತ್ತೆ. ಪವನ್ ಖೇಡಾ, ಸುರ್ಜೇವಾಲಾ ಅಂತಹ ದೊಡ್ಡ ನಾಯಕರು ಹೋಗಿ ಪ್ರಚಾರ ಮಾಡ್ತಾರೆ. ದುರಂತ ಅಂದರೆ, ಇವರ ಇಂಟ್ರೆಸ್ಟ್ ತಾವು ಗೆಲ್ಲೋದ್ರ ಮೇಲೆ ಇರಲಿಲ್ಲ, ಬದಲಾಗಿ BJPಯ ಮೇಲಿತ್ತು. ಕಾಂಗ್ರೆಸ್ ಹೈಕಮಾಂಡ್ ಹೇಗಂದರೆ, ಮೊದಲು ಚುನಾವಣೆಗೆ ದುಡ್ಡನ್ನು ಹಾಕುತ್ತೆ, ನಂತರ ಗೆದ್ದ ಮೇಲೆ ಅದನ್ನು ವಾಪಸ್ ತೆಗೆದುಕೊಳ್ಳುತ್ತೆ. ಅವರಿಗೆ ಇದೊಂಥರ ಬಿಸ್ನೆಸ್. ಆದರೆ BJPಗೆ ಗೆಲ್ಲೋದಷ್ಟೇ ಮುಖ್ಯ. ಪತ್ರಕರ್ತ ಆದೇಶ್ ರಾವಲ್ ಅವರ ಟ್ವೀಟ್ ಒಂದಿದೆ. ಅವ್ರು ಹೇಳ್ತಾರೆ, 3 ರಾಜ್ಯಗಳಲ್ಲಿ ಒಟ್ಟು ಕಾಂಗ್ರೆಸ್ ಸರ್ಕಾರ ಇದೆ, ಆದರೆ ತೆಲಂಗಾಣದಲ್ಲಿ MLC ಗೆದ್ದಿಲ್ಲ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ ಕಣ್ಣು ಕಿವಿ ಓಪನ್ ಮಾಡ್ತಿಲ್ಲ. ಕಣ್ಣು ತೆಗೆದೇ ಇದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕಿವಿಯನ್ನಾದರೂ ತೆಗೀರಿ, ಆಗ ನಾವು ಹೇಳಿದ್ದಾದರೂ ಕೇಳುತ್ತೆ ಅಂತ. ಆ್ಯಂಡ್ ಈ ಚುನಾವಣೆಯಲ್ಲಿ BJPಗೆ ಪ್ಲಸ್ ಆಗೋದಕ್ಕೆ BRS ಕೂಡ ಹೆಲ್ಪ್ ಮಾಡುತ್ತೆ. BRS ಈ ಬಾರಿ ಚುನಾವಣೆಯಲ್ಲಿ ಭಾಗವಹಿಸದೇ ಇದ್ದಿದ್ದೆ BJPಗೆ ಲಾಭ ಆಗಿತ್ತು. ಇದು BJPಗೆ ಒಂಥರ ಬೂಸ್ಟ್ ಕೂಡ ಹೌದು. ಯಾಕಂದರೆ ಕೆಲವೇ ದಿನಗಳಲ್ಲಿ ತೆಲಂಗಾಣದಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದೆ, ಹೈದರಾಬಾದ್ ನಗರಸಭೆ ಎಲೆಕ್ಷನ್ ಇದೆ. ಅದರಲ್ಲೂ BJP ಇದೇ ರೀತಿಯ ಪರ್ಫಾರ್ಮೆನ್ಸ್ ಕೊಟ್ಟರೆ ಕಾಂಗ್ರೆಸ್ ಮುಂದಿನ ವಿಧಾನಸಭೆಯಲ್ಲಿ ಸೋಲೇಬೇಕಾಗತ್ತೆ. ಬಿಡಿ, ಆಗಲೂ 0 ಬಂದರೆ ಈಗ ಅವಾಗವಾಗ ಫಾರಿನ್ ಟ್ರಿಪ್ ಹೊಡೆಯೋ ರಾಹುಲ್ ಗಾಂಧಿ ಅವರು ಆಮೇಲೆ ಪರ್ಮನೆಂಟ್ ಆಗಿ ಅಲ್ಲೇ ಇರಬೇಕಾಗತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.